ಬೇರೆಯವರು ನನ್ನ ಫೈನಲ್ ಲಿಸ್ಟಲ್ಲಿ ಇರಲ್ಲ ಅಂತ ಹೇಳಲಿಲ್ಲ. ನನಗೂ ಬ್ರೈನ್ ಇದೆ, ನನಗೂ ಥಿಂಕ್ ಮಾಡೋದಕ್ಕೆ ಪವರ್ ಇದೆ. ಎಲ್ಲದಕ್ಕೂ ನೀವೇ ಇದು ಮಾಡ್ಕೊತಿದ್ರೆ ಏನು ಮಾಡೋಕ್ಕಾಗತ್ತೆ? ಸೊ ನಾನು ನಿರ್ಧಾರ ನಾನು ತಗೊಳ್ತೀನಿ. ಈ ಥರ ಎಲ್ಲ ಒಂದು ಮಾತುಗಳನ್ನ ತನಿಷಕ್ ಅವರು ಹೇಳ್ತಾ ಇರೋದು ನಮ್ಗೆ ಗೊತ್ತಾಗ್ತಾ ಇದೆ. ಅಂದರೆ ಅವ್ರು ನಡ್ಕೊಳ್ಳೋಂಥ ರೀತಿಯಲ್ಲೂ ಸಹ. ಸೊ ಇಲ್ಲಿ ಬಿಗ್ ಬಾಸ್ ಮನೇಲಿ ಈಗ ಬಂದಿರೋಂಥ ಪ್ರೋಮೋದಲ್ಲಿ ಟಿಕೆಟ್ ಟು ಫಿನಾಲೆ, ಸೊ ಈಗ ಗ್ರ್ಯಾಂಡ್ ಫಿನಾಲೆ ಎಲ್ಲ ಹತ್ರ ಬರ್ತಾ ಇದೆ. ಸೊ ಇದರಲ್ಲಿ ಅವರವರ ಹೆಸರನ್ನು ನೋಂದಾಯಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಸಹ ಒಂದು ರೇಸಲ್ಲಿ ಓಡ್ತಾ ಇದ್ದಾರೆ. ಸೊ ಈ ಒಂದು ರೇಸಲ್ಲಿ ಈಗ ತನಿಷಾ ಅವ್ರಿಗೆ ಒಂದು ಡಿಫಿಕಲ್ಟ್ ಸಿಚುವೇಶನ್ ಅಂತಲೇ ಹೇಳ್ಬೋದು. ಸೊ ಅವ್ರಿಗೆ ಒಂದು ನಿರ್ಧಾರವನ್ನು ಮಾಡೋದಕ್ಕೆ ಅಂದರೆ ಬಿಗ್ ಬಾಸ್ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾರು ಫಿನಾಲೆಯಲ್ಲಿ ಇರೋದಕ್ಕೆ ಒಂದು ವಿರೋಧವಾಗಿ ಇರ್ಬೋದು ಅನ್ನೋ ಥರ ಒಂದು ಆಯ್ಕೆಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವರು ಕಾರ್ತಿಕ್ ಅವರು ಎಲ್ಲರೂ ಹೇಳೋ ಸಜೆಷನ್ ಕೇಳ್ತೀಯ, ನಾನು ಹೇಳೋ ಸಜೆಷನ್ ಯಾಕೆ ನೀನು ಕೇಳ್ತಿಲ್ಲ, ನಾನು ಹೇಳೋದನ್ನ ಯಾಕೆ ಅಷ್ಟು ನೆಗ್ಲೆಕ್ಟಾಗಿ ಮಾಡ್ಕೊಂಡು ಹೋಗ್ತಿದ್ಯಾ ಅನ್ನೋ ಥರ ಕೇಳ್ತಾರೆ. ಸೊ ಅದಕ್ಕೆ ತನಿಷಕ್ ಅವ್ರು ಹೇಳ್ತಾರೆ, ನನಗೂ ಬ್ರೈನ್ ಇದೆ, ಅವರೆಲ್ಲರೂ ಸಹ ನಾನು ಫಿನಾಲದಲ್ಲಿ ಇರಲ್ಲ ಅಂತ ಹೇಳಲಿಲ್ಲ ಸೊ ಅನ್ನೋ ಥರ ಆ ಥರ ಒಂದು ಮಾತುಗಳನ್ನ ಹೇಳ್ತಾರೆ. ಸೊ ಇದಕ್ಕೆ ಕಾರ್ತಿಕ್ ಅನ್ನೋರು ಸರಿ ನಿನ್ಗೆ ಇಷ್ಟ ಬಂದಾಗ ಮಾಡ್ಕೋಗು, ನಿನ್ಗೆ ಹೆಂಗೆ ಬೇಕೋ ಹಂಗೆ ಆಯ್ಕೆ ಮಾಡ್ಕೋ, ಹೆಂಗೆ ಬೇಕೋ ಹಂಗೆ ಡಿಸಿಷನ್ ತಗೋ ಅಂತ ಹೇಳ್ಬಿಡ್ತಾರೆ. ಬಟ್ ಇಲ್ಲಿ ಏನಪ್ಪ ಅಂದರೆ ತನಿಷಕ್ ಅವ್ರು ಒಂದು ಕಡೆ ಹೇಳ್ತಾರೆ, ಎಲ್ಲದಕ್ಕೂ ಅವರೇ ಇದು ಮಾಡ್ಕೊತಿದ್ರೆ ನಾನೇನು ಮಾಡೋಕ್ಕಾಗುತ್ತೆ, ಇದು ನಂದಲ್ಲ ತಪ್ಪು, ಅದಕ್ಕೆ ಅವರೇ ಇದು ಮಾಡ್ಕೊತಿದ್ದಾರೆ, ಎಲ್ಲ ಅವ್ರ ಮೇಲೆ ಅವರೇ ಹೇಳ್ಕೊತಿದ್ದಾರೆ ಅನ್ನೋ ಥರ ಹೇಳ್ತಾರೆ. ಬಟ್ ಈಗ ಇವರಿಬ್ಬರ ಮಧ್ಯನೂ ಸಹ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ. ಸೊ ಅಟ್ಲೀಸ್ಟ್ ಇವರಿಬ್ಬರದು ಇನ್ನೊಂದು ಸ್ವಲ್ಪ ಚೆನ್ನಾಗಿದ್ದಾರೆ ಫ್ರೆಂಡ್ಶಿಪ್ಪಲ್ಲಿ ಅಂತ ನೋಡ್ತಾ ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ಅವ್ರ ಮಧ್ಯೆ ಸಹ ಒಂದು ಬಿರ್ಕನ ಉಂಟಾಗ್ತಾ ಇದೆ. ಏನಾಗಲಿ ಬಿಗ್ ಬಾಸ್ ಮನೇಲಿ ಈಗ ತುಂಬಾ ಬಿಸಿಯಾಗಿ ನಡೀತಾ ಇದೆ. ಬಿಸಿ ವಾತಾವರಣ ಅಂತೂ ತುಂಬಾ ಎದ್ದು ಕಾಣಿಸ್ತಾ ಇದೆ. ಯಾಕಂದರೆ ಫಿನಾಲೆ ಹತ್ತಿರ ಬರ್ತಿದ್ದಂಗೆ ಎಲ್ಲರ ಮುಖವಾಡ ಅಥವಾ ಎಲ್ಲರ ಒಂದು ವ್ಯಕ್ತಿತ್ವ ಹೊರಗಡೆ ಬರ್ತಾ ಇದೆ. ಅವರ ನಿಜ ಒಂದು ರೂಪ ಈಗ ನಮಗೆಲ್ಲ ಕಾಣಿಸ್ತಾ ಇದೆ. ಏನಾಗಲಿ ಬಿಗ್ ಬಾಸ್ ಮನೇಲಿ ತನಿಷಾ ಅವ್ರು ತಗೊಳ್ಳೋಂಥ ನಿರ್ಧಾರ ನಿಮ್ಗೆ ಹೇಗೆ ಅನಿಸುತ್ತೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.